ಹಲೋ ಎವ್ರಿವಾನ್, ಇವತ್ತು ಬೀಟ್ರೋಟ್ ಪಲ್ಯ ಹಾಗಲಕಾಯಿ ಪಲ್ಯನ ಯಾವ ತರ ಮಾಡೋದಂತ ತೋರಿಸ್ಕೊಡ್ತಾ ಇದೀನಿ. ನಾನಂತೂ ಇದೇ ತರನೇ ಮಾಡ್ತೀನಿ. ಹಾಗಲಕಾಯಿ ಪಲ್ಯನ ಕುಕ್ಕರಲ್ಲಿ ಮಾಡ್ತಾ ಇದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ನಂತರ ಈರುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತೀನಿ. ಆ ನಂತರ ಹಾಗಲಕಾಯಿನೂ ಕೂಡ ಹಾಕಿ ಮೊದಲು ಎಣ್ಣೆನಲ್ಲಿ ಹುರಿಯೋದ್ರಿಂದ ಕಹಿ ಕಮ್ಮಿ ಆಗುತ್ತೆ. ಹುರಿದ ನಂತರ ಟೊಮೊಟೊನ ಹಾಕೊಂಡಿದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ತೆಂಗಿನಕಾಯಿ ತುರಿ, ಮತ್ತೆ ಬೇಳೆ ಸಾಂಬಾರ್ ಪೌಡರ್ ಬರುತ್ತಲ್ವಾ, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪನೇ ನೀರ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ 2 ವಿಷಲ್ ತಗೊಂಡ್ರೆ ಸೂಪರ್ ಆಗಿರುವಂತ ಹಾಗಲಕಾಯಿ ರೆಸಿಪಿ ರೆಡಿ ಆಗುತ್ತೆ. ಟ್ರೈ ಮಾಡಿ. ನಂತರ ಬೀಟ್ರೂಟ್ ಪಲ್ಯಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕೊಂಡಿದ್ದೀನಿ. ನಂತರ ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ. ನಂತರ ನಾನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಬೀಟ್ರೂಟ್ ಅನ್ನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕಾಗುತ್ತೆ. ಹುರಿದ ನಂತರ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡಿ ನಾವು ಅವಾಗವಾಗ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತೆಂಗಿನಕಾಯಿ ತುರಿ, ಸ್ವಲ್ಪ ನಿಂಬೆ ಹಣ್ಣನ್ನ ಹಾಕಿ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರ್ ಆಗಿ ರೆಡಿ ಆಗುತ್ತೆ. ಇವತ್ತು ರಿಲೇಷನ್ ಎಲ್ಲ ಬತ್ತಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಏನಾದ್ರೂ ಬೇರೆ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪೊಟಾಟೋನೆಲ್ಲ ಬಿಡಿಸಿ ಇಟ್ಕೊತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.